ನನ್ನ ಒಬ್ಬರು ಭಕ್ತರು ಮುಂದೆ ನಿಂತುಕೊಂಡು ಅರ್ಚಕರ ಹತ್ರ ನನ್ನದೊಂದು ಪ್ರಾರ್ಥನೆ ಇದೆ. ಆ ತಕ್ಷಣದಲ್ಲಿ ಅಲ್ಲಿ ತಾಯಿ ಚಾಮುಂಡೇಶ್ವರಿಯ ವಿಗ್ರಹದಿಂದ ಒಂದು ಹೂ ಕೆಳಗಡೆ ಬಿತ್ತು. ಅದನ್ನು ನೋಡಿ ಅವರಿಗೆ ತುಂಬ ಅಂದರೆ ಅವರು ಒಂಥರ ಉದ್ವೇಗಕ್ಕೆ ಒಳಗಾದರು, ಒಂಥರ ಇದಾದರು. ಇಂಥದ್ದು ತುಂಬ ಘಟನೆಗಳನ್ನು ನಡೆದಿದೆ ನಮ್ಮಲ್ಲಿ. ಇಲ್ಲಿ ತಾಯಿ ಚಾಮುಂಡೇಶ್ವರಿ ಬಿಳಿ ವಸ್ತ್ರಧಾರಿಯಾಗಿ ನಾವು ಇಲ್ಲೆಲ್ಲ ಓಡಾಡ್ತಿರೋ ಸಂಚಾರ ಮಾಡುವಂಥದ್ದನ್ನು, ಬೇರೆ ಯಾವುದೇ ಆದಾಯಗಳು ಇರೋದಿಲ್ಲ, ಬರೀ ಹುಂಡಿ ಹಣ ಇತ್ಯಾದಿಂದಲೇ ಭಕ್ತಾದಿಗಳೇ ನಮಗೆ ಎಲ್ಲ ಆದಾಯದ ಆಗ್ತದೆ. ನಾವು ಚಿಕ್ಕಂದಿನಿಂದನೇ ಇಲ್ಲಿಗೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ ಇಲ್ಲಿ ಆನ್ ದಿ ವೇಯಲ್ಲಿ ಇಲ್ಲಿ ದೇವ್ರ ಹತ್ರ ಒಂದು ಪೂಜೆ ಮಾಡಿಕೊಂಡು ಹೋಗೋದು. ನಾವು ಹೋಗಿ ಬರೋವರೆಗೂ ದೇವರು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋ ನಮ್ಮೊಂದು ನಂಬಿಕೆ ಇದೆ. ದಾರಿಯಲ್ಲಿ ಮಡಿಕೇರಿಯಲ್ಲಿ ಹೋಗುವಾಗ ಇಲ್ಲಿ ನಿಲ್ಲಿಸಿ ಕಾಣಿಕೆ ಹಾಕಿ ಬೇಡ್ಕೊಂಡೇ ಹೋಗುವಂಥ ಪದ್ಧತಿ. ಬೆಂಗಳೂರು, ಮೈಸೂರು ಹೀಗೆ ಹೊರಗಡೆಯಿಂದ ಬಂದಂಥ ಹಲವು ಭಕ್ತರಿಗೆ ಇಲ್ಲಿ ಬಂದಾಗ ಏನೋ ಒಂದು ವಿಶೇಷ ಅನುಭವ ಆದಂತಹ ಒಂದು ವಿಶೇಷತೆಯನ್ನು ಹೇಳಿದ್ದಾರೆ. ಇಲ್ಲಿ ನಮಗೂ ಒಂದು ಇಲ್ಲಿ ಬಂದಾಗ ಪೂಜೆ ಮಾಡುವಾಗ ಒಂದು ರೀತಿಯಾದಂತಹ ಅನುಭವಗಳೆಲ್ಲ ಗರ್ಭಗುಡಿಯಲ್ಲಿ ಆಗ್ತದೆ. ಗುಡಾನ್ನ ಸಮರ್ಪಿಸಿದಂಥ ಗುಡಾನ್ನ ಪ್ರಸಾದವನ್ನು ನಾವು ಎಲ್ಲರಿಗೂ ಬಂದ ಭಕ್ತಾದಿಗಳಿಗೆ ಕೊಡ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ವೀಕ್ಷಕರೇ ನಮಸ್ಕಾರ. ಒಂದ್ಸಲ ಕಣ್ಣು ಮುಚ್ಕೊಂಡು ಅಮ್ಮ ಚಾಮುಂಡೇಶ್ವರಿ ಕಾಪಾಡು ಅಂತ ಹೇಳಿದರೆ ನಮ್ಮ ಮನಸ್ಸು ಆ ಕ್ಷಣಕ್ಕೆ ರಿಲ್ಯಾಕ್ಸ್ ಆಗುತ್ತೆ. ಜೊತೆಗೆ ನಾವು ಅಂದ್ಕೊಂಡಿರುವಂತಹ ಕನಸುಗಳೆಲ್ಲ ವರ್ಷದ ಒಳಗೆ ನಮಗೆ ಈಡೇರುತ್ತೆ. ಹೌದು, ಈ ವರ್ಷದ ನವರಾತ್ರಿ ಪ್ರಯುಕ್ತ ನಾವು ಭೇಟಿ ಕೊಟ್ಟಿರುವಂತಹದ್ದು ಸುಳ್ಯ ಹಾಗೂ ಮಡಿಕೇರಿಯ ಗಡಿ ಭಾಗದಲ್ಲಿರುವಂತಹ ಮದೆ ಗ್ರಾಮದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ದೇವರಕೊಲ್ಲಿಗೆ. ಹಾಗಾಗಿ ಇಲ್ಲಿ ಈ ವರ್ಷದ ನವರಾತ್ರಿ ಹಬ್ಬ ತುಂಬಾ ವಿಜೃಂಭಣೆಯಿಂದ ನಡೀತಾ ಇರುವಂತಹದ್ದು. ಹಾಗಾಗಿ ಇಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಗಳೇನು, ಜೊತೆಗೆ ಸಂಘಟಕರು ಏನು ಹೇಳ್ತಾರೆ, ಎಲ್ಲವನ್ನ ತಿಳಿಸುವಂತಹ ಪ್ರಯತ್ನವನ್ನ ಇವತ್ತು ನಾನು ನಿಮಗೆ ಮಾಡ್ತಾ ಇದ್ದೇನೆ. ಬನ್ನಿ. ವೀಕ್ಷಕರೇ, ನಾನಿವಾಗ ಈ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ದೇವರಕೊಲ್ಲಿಯ ಒಳಗಡೆ ಹೋಗ್ತಾ ಇರುವಂತಹದ್ದು. ಒಂಥರ ಸುಂದರವಾಗಿರುವಂತಹ ಒಂದು ರಮಣೀಯ ದೃಶ್ಯದಲ್ಲಿರುವಂತಹ ಈ ದೇವಸ್ಥಾನ ಒಂಥರ ಚೆನ್ನಾಗಿದೆ. ನೀವು ಡೈಲಿ ಈ ಒಂದು ದೇವಸ್ಥಾನಕ್ಕೆ ಬರ್ಬೋದು. ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡ್ರೆ ನಿಮಗೆ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇಲ್ಲಿರುವಂತಹ ಜನರದ್ದು. ಈ ಒಂದು ಸನ್ನಿಧಾನಕ್ಕೆ ಬೆಳಿಗ್ಗೆಯಿಂದಲೇ ಭಕ್ತಾದಿಗಳು ಬರ್ತಾ ಇರುವಂತಹದ್ದು. ನಾನು ಒಳಗಡೆ ಹೋಗ್ತೀನಿ, ಪುರೋಹಿತರೊಂದಿಗೆ ಮಾತಾಡಿಸ್ತೀನಿ, ಬನ್ನಿ. वर्षतु पर्जन्या पृथिवी सस्यशालिनी देशोऽयं क्षोभरहिता सज्जना सन्तु निर्भया अपुत्रा पुत्रिणः सन्तु पौत्रधना सदना सन्तु जीवन्तु। ॐ जय त्वं देवी चामुण्डे जय भूतापहारिणी जय सर्वगते देवी कालरात्रि नमोऽस्तु ते सपरिवार श्री ಚಾಮುಂಡೇಶ್ವರಿ ದೇವ್ಯೈ ನಮಃ. ಸುದ್ದಿ ಚಾನಲ್ ವೀಕ್ಷಣೆ ಮಾಡ್ತಿರುವಂತಹ ಸಮಸ್ತ ಭಕ್ತ ಬಾಂಧವರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಆಗಲೇ ಇಲ್ಲಿ ಪ್ರತಿನಿತ್ಯ ದೇವಾಲಯದಲ್ಲಿ ಬಂದ ಭಕ್ತಾದಿಗಳಿಗೆ ಏನು ಹೂವಿನ ಪೂಜೆ, ಪುಷ್ಪಾಲಂಕಾರ ಪೂಜೆ, ಕುಂಕುಮಾರ್ಚನೆ ಸೇವೆ, ಅಕ್ಷರಾಭ್ಯಾಸ ಏನಾದರೂ ಪೂಜೆಯನ್ನು ಮಾಡಿಸ್ಕೊಳ್ಬವರು ಇಲ್ಲಿ ಭಜನಾ ಪ್ರತಿ ಶುಕ್ರವಾರ ದಿವಸ ಸಾಯಂಕಾಲ 6ರಿಂದ 9 ಗಂಟೆವರೆಗೆ ದೇವಾಲಯ ತೆರೆದಿರುತ್ತದೆ. ಈ ಸಮಯದಲ್ಲಿ ಭಜನಾ ಸೇವೆ ವಿಶೇಷ ಪೂಜೆ ನಡೀತದೆ. ವಿಶೇಷ ಪೂಜೆ ರಾತ್ರಿ 9 ಗಂಟೆಗೆ ನಡೀತದೆ. ಈ ಪೂಜೆಯನ್ನು ಎಲ್ಲ ಸಮಸ್ತ ಭಕ್ತ ಬಾಂಧವರು ಇಲ್ಲಿ ಬಂದು ಸಂಕಲ್ಪ ಮಾಡಿ ವಿಶೇಷ ಪ್ರಾರ್ಥನೆ ಮಾಡಿ ಎಲ್ಲ ಪೂಜೆ ಮಾಡಿಸ್ಕೊಳ್ಬೋದು. ಅದೇ ರೀತಿಯಲ್ಲಿ ನಿತ್ಯವೂ ಕೂಡ ಹೂವಿನ ಅಲಂಕಾರ ಪೂಜೆ ಸೇವೆ, ಕಲಶ ಸ್ನಾನ, ತೀರ್ಥ ಸ್ನಾನ ಹೀಗೆ ಹಲವಾರು ಸೇವೆಗಳು ನಡೀತದೆ. ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೆ
12:15ವರೆಗೆ ದೇವಸ್ಥಾನದ ಬಾಗಿಲು ತೆರೆದಿರುತ್ತದೆ. 8 ಗಂಟೆಗೆ ಪ್ರಾತಃ ಕಾಲದ ಪೂಜೆ ನೆರವೇರಿದರೆ ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ನೆರವೇರ್ತದೆ. ಈ ಮಹಾಪೂಜೆ ಮಧ್ಯದ ಅವಧಿಯಲ್ಲಿ ವಾಹನ ಪೂಜೆ ಇರುವುದು ಅಥವಾ ಹೂವಿನ ಅಲಂಕಾರ ಪೂಜೆ, ಹೀಗೆ ವಿಶೇಷ ಪೂಜೆಗಳನ್ನು ನಾವಿಲ್ಲಿ ನಡೆಸಿಕೊಡ್ತೇವೆ. ಇಲ್ಲಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಪರಿವಾರ ದೇವರಾಗಿ ವೀರಭದ್ರ ಸ್ವಾಮಿ, ಶಾಸ್ತಾವು ದೇವರಿದ್ದಾರೆ. ಹೀಗೆ ನಾವು ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ದೇವರಿಗೆ ವಿಧಿ ಪ್ರಕಾರ, ಶಾಸ್ತ್ರ ಪ್ರಕಾರ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಬಂದಂತಹ ಭಕ್ತಾದಿಗಳು ಹಲವಾರು ಬೆಂಗಳೂರು, ಮೈಸೂರು, ಹೀಗೆ ಹೊರಗಡೆಯಿಂದ ಬಂದಂತಹ ಹಲವು ಭಕ್ತರಿಗೆ ಇಲ್ಲಿ ಬಂದಾಗ ಏನೋ ಒಂದು ವಿಶೇಷ ಅನುಭವ ಆದಂತಹ ಒಂದು ವಿಶೇಷತೆಯನ್ನು ಹೇಳಿದ್ದಾರೆ. ನಾವು ಹೊಸಬರಿಲ್ಲಿಗೆ, ಆದರೆ ಇಲ್ಲಿ ನಮಗೂ ಒಂದು ಇಲ್ಲಿ ಬಂದಾಗ ಪೂಜೆ ಮಾಡುವಾಗ ಒಂದು ರೀತಿಯಾದಂತಹ ಅನುಭವಗಳೆಲ್ಲ ಗರ್ಭಗುಡಿಯಲ್ಲಿ ಆಗ್ತದೆ. ಏನು ಅಂತ ಹೇಳಿದರೆ, ಸಹಜವಾಗಿ ಏನಾದರೂ ಇಟ್ಟಂತಹ ಹಿಂಗಾರ ಬಿದ್ದರೆ ಅದು ಹಿಂಗಾರ ಇಟ್ಟದೇನೋ ವ್ಯತ್ಯಾಸ ಆಗಿರುವುದು, ಬಿದ್ದಿರುವುದು ಅಂತ ನಾವು ತಿಳ್ಕೊಳ್ಬೋದು. ಆದರೆ ಅದು ಆ ಮಂಗಳಾರತಿಯ ಸಮಯದಲ್ಲಿ, ಅರ್ಚನೆ ಮಾಡುವಂಥ ಸಮಯದಲ್ಲಿ, ಕೆಲವು ಪ್ರಾರ್ಥನೆ ಮಾಡುವಂಥ ಸಮಯ, ಇಂಥ ಸಮಯದಲ್ಲಿ ಒಂದು ಸಣ್ಣದಾಗಿ ಒಂದು ಹಿಂಗಾರ ಬೀಳುವಂಥದ್ದು ಎಲ್ಲ ತುಂಬ ಭಕ್ತಾದಿಗಳು ಹಾಗಾಗಿ ನೋಡಿದ್ದಾರೆ. ಹಾಗಾಗಿ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಇಲ್ಲಿ ಅವರು ಬೇಡಿಕೊಂಡಂತಹ ಏನೋ ಒಂದು ಇಷ್ಟಾರ್ಥಗಳಿರ್ತದೆ, ಅದೆಲ್ಲ ನೆರವೇರಿ ಅವರು ಹರಕೆ ಕಾಣಿಕೆಗಳನ್ನು ಯಥೇಚ್ಛವಾಗಿ ಬಂದು ದೇವಾಲಯಕ್ಕೆ ಸಮರ್ಪಿಸ್ತಾರೆ. ಪೂಜೆಯನ್ನು ವಿಶೇಷ ಪ್ರಾರ್ಥನೆ ಮಾಡಿಕೊಂಡು ಕೃತಾರ್ಥರಾಗಿ ಹೋಗ್ತಾರೆ. ಹಾಗೆ ದಿನೇ ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದೆ. ಹಾಗೆ ನಾವು ಬಂದು ಇಲ್ಲಿ 1 ವರ್ಷದಿಂದ ಇಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಪ್ರತಿದಿನ ಮಧ್ಯಾಹ್ನ ಮಹಾಪೂಜೆ ಆದ ನಂತರ ಬಂದ ಭಕ್ತಾದಿಗಳಿಗೆಲ್ಲರಿಗೂ ಗೂಡಾನ ದೇವಿಗೆ ಅತಿ ಪ್ರೀತ್ಯರ್ಥವಾದ ಗೂಡಾನ್ನ ಸಮರ್ಪಿಸಿದಂಥ ಗೂಡಾನ್ನ ಪ್ರಸಾದವನ್ನು ನಾವು ಎಲ್ಲರಿಗೂ ಬಂದ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ತೇವೆ. ದೇವಾಲಯದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಏನಾದರೂ ಇಲ್ಲಿ ದೇವಿಯ ಸನ್ನಿಧಿಯಲ್ಲಿ ಯಾವುದು ಕೊರತೆ ಆಗಬಾರ್ದು ಹೇಳುವ ದೃಷ್ಟಿಯಿಂದ ಯಾರಾದರೂ ತಾಯತ ಏನಾದರೂ ಜಪ ಮಾಡಿಕೊಡಬೇಕು, ಪೂಜೆ ಮಾಡಿಕೊಡಬೇಕು ಅಂತೇಳಿ ಅಂಥವರ ಹೆಸರಲ್ಲಿ ನಾವು ತಾಯತವನ್ನು ಜಪ ಮಾಡಿ ಪೂಜೆ ಮಾಡಿ ದೇವಿಯ ಪ್ರೀತ್ಯರ್ಥವಾಗಿ ಒಂದು ಸ್ತೋತ್ರ ಎಲ್ಲ ಮಾಡಿ ಪ್ರಾರ್ಥನೆ ಮಾಡಿ ಅದನ್ನು ಕೊಡ್ತೇವೆ. ಇದರಿಂದ ಸುಮಾರು ಜನಕ್ಕೆ ಒಳ್ಳೆಯದಾಗಿ ಬಂದು ತಿಳಿಸ್ತಾರೆ ಭಕ್ತಾದಿಗಳು. ಹಾಗೆ ಬಂದ ಸುಮಾರು ಜನ ಭಕ್ತರು ಇಲ್ಲಿ ಬಂದು ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕಾ ಸಮಸ್ತ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ನನ್ನೊಂದಿಗೆ ಇದೀಗ ಈ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ದೇವರಕೊಲ್ಲಿಯ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಯಶೋಧರಾ ಬೀಜಿ ಅವರಿದ್ದಾರೆ. ಅವರನ್ನು ನಾನು ಮಾತಾಡಿಸ್ತೇನೆ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ಸುಂದರವಾದ ಪ್ರಕೃತಿಯಲ್ಲಿರುವಂತಹ ಈ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ವೈಭವ ನಡೀತಾ ಇರುವಂತಹದ್ದು. ಈಗ ಇನ್ನೇನು ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿರುವಂತಹದ್ದು. ಮುಂದೆ ಏನು ಕಾರ್ಯಕ್ರಮ ಇದೆ? ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಾವು 4ನೇ ವರ್ಷದ ನವರಾತ್ರಿ ಉತ್ಸವವನ್ನು ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ 9 ದಿವಸಗಳ ಪರ್ಯಂತ ನಡೆಸುವ ಬಗ್ಗೆ ಈ ಹಿಂದೆ ತೀರ್ಮಾನ ಮಾಡಿಕೊಂಡು ಈಗಾಗಲೇ 2 ದಿವಸದ ಕಾರ್ಯಕ್ರಮ ನಡೆದಿದೆ. ಅಂದರೆ ಅಕ್ಟೋಬರ್ 3ರಿಂದ 11ರ ತನಕ ನಮ್ಮದು ಕಾರ್ಯಕ್ರಮಗಳು ಇರುವಂಥದ್ದು. ನಾವು ಪ್ರತಿ ದಿವಸ ಹೇಗೆ ಅಂತ ಹೇಳಿದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12-12:30 ತನಕ ದೇವಸ್ಥಾನದ ಒಳಗಡೆ ವಿವಿಧ ರೀತಿಯ ಹೋಮ ಹವನ, ಇನ್ನು ಸಪ್ತಪದಿ ಪಾರಾಯಣ ಇಂಥದ್ದೆಲ್ಲ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಮಧ್ಯಾಹ್ನ ನಂತರ ಅಂದರೆ ಸಂಜೆ 5:30ರಿಂದ ನಾವು ಹೊರಗಡೆ ನಮ್ಮ ಸಭಾ ವೇದಿಕೆಯಿಂದ ಮೊದಲಾಗಿ ನಾವು 1 ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಿನ್ನೆ ತಾನೇ ಯಕ್ಷಗಾನ ನಡೆಯಿತು. 9 ದಿವಸಗಳ ನವರಾತ್ರಿ ತಾಯಿ ಚಾಮುಂಡೇಶ್ವರಿ 9 ದಿವಸದ ಉತ್ಸವದ ವಿಶೇಷತೆಗಳಲ್ಲಿ ನಾವು ಪ್ರತಿ ದಿವಸದ ಆಯಾ ದೇವಿಯ ಅವತಾರದ ಮಹಿಮೆಯನ್ನು ನಾವು ಭಕ್ತರಿಗೆ ತಿಳಿಯಪಡಿಸುವಂಥ ಅಂದರೆ ಅದಕ್ಕೆ ಪರಿಣತರನ್ನು ಅಂದರೆ ಧಾರ್ಮಿಕ ಉಪನ್ಯಾಸದ ಮುಖಾಂತರ ಅದನ್ನು ನಾವು ಜನತೆಗೆ ತಿಳಿಯಪಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ವೇದಿಕೆಯಲ್ಲಿ ಬೇರೆ ಬೇರೆ ರೀತಿಯ ಗಣ್ಯ ವ್ಯಕ್ತಿಗಳು ವೇದಿಕೆಯಲ್ಲಿ ಅತಿಥಿಗಳ ನೆಲೆಯಲ್ಲಿ ಕೂಡ ಇರ್ತಾರೆ. ಹಾಗೆ ಇದು ಎಲ್ಲ ಒಟ್ಟು ಸೇರಿ 1 ಗಂಟೆ ಕಾರ್ಯಕ್ರಮ ನಡೀತದೆ. ನಂತರದಲ್ಲಿ 7:30ರಿಂದ 9 ಗಂಟೆ ತನಕ ವಿವಿಧ ಅಂದರೆ ನಾವು ಮೊದಲೇ ತಿಳಿಸಿದಂಥ ಆಯ್ದ ತಂಡಗಳಿಂದ ಭಜನಾ ಸೇವೆ ನಡೀತದೆ. ಅದು ಆದ ನಂತರ 9 ಗಂಟೆಗೆ ಮಹಾಮಂಗಳಾರತಿ ಆಗ್ತದೆ. ನಂತರ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ತಾಯಿ ಚಾಮುಂಡೇಶ್ವರಿಯ ಅನ್ನಪ್ರಸಾದ, ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ನಡೀತದೆ. ಈ ರೀತಿಯಲ್ಲಿ ಪ್ರತಿ ದಿವಸದ ಕಾರ್ಯಕ್ರಮ ಬೆಳಗಿಂದ ಸಂಜೆ ರಾತ್ರಿ ತನಕ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 2 ದಿವಸದ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ, ಬಹಳ ಯಶಸ್ವಿಯಾಗಿ ತುಂಬ ಸಂಖ್ಯೆಯಲ್ಲಿ ಜನ ಬಂದು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಅನುಗ್ರಹಕ್ಕೆ ಭಾಜನರಾಗಿದ್ದಾರೆ. ಇವತ್ತು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆ, ಇವತ್ತು ಮತ್ತು ನಾಳೆ ಬಹುಶಃ ರಜಾ, ಹೌದು ಸಂಜೆ ಹೊತ್ತಿಗೆ
ಸುಮಾರು ಒಂದು 400-500 ಜನ ಸೇರ್ತಾರೆ. ಒಟ್ಟು ನಾವು 9 ದಿವಸಗಳ ಪರ್ಯಂತ ಕಳೆದ ಸಲ ಒಂದು 3,500-4,000 ಜನಷ್ಟು 9 ದಿವಸಗಳ ಇದರಲ್ಲಿ ನಮ್ಮ ದೇವಸ್ಥಾನಕ್ಕೆ ಸೇರಿದ್ದಾರೆ. ಈ ಸಲ ಇನ್ನೂ ಅದು ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗ್ಬೋದು, ಅಂದರೆ ಒಂದು 4,500-5,000 ಸಂಖ್ಯೆ ಬರ್ಬೋದು ಅನ್ನೋಂಥದ್ದು ನಮ್ಮ ನಿರೀಕ್ಷೆ ಇದೆ. ಇವತ್ತು ಮತ್ತು ನಾಳೆ ಇನ್ನೂ ಸ್ವಲ್ಪ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಭಕ್ತರು ಬರುವ ಸಾಧ್ಯತೆ ಇದೆ. ಅದಕ್ಕೆಲ್ಲ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ನಮ್ಮ ಆಡಳಿತ ಮಂಡಳಿ ಸದಸ್ಯರು ಹಾಗೆ ಊರಿನ ಜನ ಭಕ್ತಾದಿಗಳು ಎಲ್ಲರೂ ಸೇರಿಕೊಂಡು ನಾವು ಅದನ್ನು ವ್ಯವಸ್ಥಿತವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಸೇವೆಗಳು ನಮ್ಮಲ್ಲಿ ನಡೀತವೆ. ಈಗಾಗಲೇ ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಕೂಡ ಮುದ್ರಣ ಮಾಡಿದ್ದೇವೆ. ಒಂದು ದಿನದ ಸರ್ವ ಸೇವೆಗಳ ಪ್ರಾಯೋಜಕರು ಅಂತ ನಾವು ತಗೊಂಡಿದ್ದೇವೆ. ನಾವು ಅದಕ್ಕೆ ಒಳ್ಳೆ ಅಂದರೆ ಅದಕ್ಕೆ 10,101 ಕೊಟ್ಟಂಥ ಭಕ್ತಾದಿಗಳು ಅವ್ರನ್ನ ಬೆಳಗಿಂದ ರಾತ್ರಿ ತನಕ, ಅಂದರೆ ನಮ್ಮ ಆವತ್ತಿನ ಸಂಜೆ ರಾತ್ರಿ ಪೂಜೆ ಮುಗಿಯುವವರೆಗೆ ದೇವಸ್ಥಾನದಲ್ಲಿ ಒಳಗಡೆ ಏನೇನು ಕಾರ್ಯಕ್ರಮಗಳು, ಪೂಜಾ ವಿಧಿವಿಧಾನಗಳು ನಡೀತವೆ, ಮತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಭಜನಾ ಸೇವೆ ಇರ್ಬೋದು, ಇನ್ನು ಅನ್ನದಾನ ಸೇವೆ ಇರ್ಬೋದು, ಎಲ್ಲದಕ್ಕೂ ಇನ್ಕ್ಲೂಡ್ ಆಗಿ 10,101 ಅಂತ ನಾವು ಸರ್ವ ಸೇವೆಗಳ ಪ್ರಾಯೋಜಕರನ್ನು ತಗೊಂಡಿದ್ದೇವೆ. ಅದಕ್ಕೆ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಜನ ಮುಂದೆ ಬಂದಿದ್ದಾರೆ ಅದನ್ನು ಕೊಡಲಿಕ್ಕೆ. ಹಾಗಾಗಿ ಆ ಥರ ಸೇವೆಗಳಿವೆ. ಮತ್ತು ಬರೀ ಅನ್ನದಾನ ಸೇವೆ ಅಂತ ಇದೆ. ಮತ್ತು ವಿಶೇಷವಾಗಿ ನಾವು ಈ ಸಲ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಸಾಮೂಹಿಕ ದುರ್ಗಾ ಹೋಮ ಅಂತ ಮಾಡ್ತಾ ಇದ್ದೇವೆ. ಅದಕ್ಕೆ 201 ರೂಪಾಯಿ ರಸೀದಿಯನ್ನು ಪಡ್ಕೊಂಡು ಅದು 7ನೇ ತಾರೀಕಿಗೆ ಬರ್ತದೆ. ದುರ್ಗಾ ಹೋಮ ಅಂತ 7ನೇ ತಾರೀಕಿಗೆ ಬರ್ತದೆ. ಮತ್ತು ಹೂವಿನ ಪೂಜೆ ಕೂಡ ತುಂಬ ವಿಶೇಷವಾಗಿ ನಮ್ಮ ಇಲ್ಲಿ ನಡೀತದೆ. ಅದು ಪ್ರತಿನಿತ್ಯ ನಾವು ಮಾಡಿಸುವಂಥ ವ್ಯವಸ್ಥೆ ಇದೆ. ಇನ್ನು ಇಲ್ಲಿ ಬಂದಂಥ ಭಕ್ತಾದಿಗಳು ನಮ್ಮ ಇಲ್ಲಿ ಬೇರೆ ಬೇರೆ ರೀತಿಯ ಹರಕೆ ಸೇವೆಗಳನ್ನು ಹೇಳಿಕೊಂಡು ಅದು ನೆರವೇರಿದ ಹಾಗೆ ಬೇರೆ ಬೇರೆ ರೀತಿಯ ಸೇವೆಗಳನ್ನು ತಾಯಿ ಚಾಮುಂಡೇಶ್ವರಿಗೆ ಅರ್ಪಣೆ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಬಹಳ ಮುಖ್ಯವಾಗಿ ಇಲ್ಲಿ ಮದುವೆ, ಅಂದರೆ ಕಂಕಣ ಭಾಗ್ಯ ಕೂಡಿ ಬಾರದಂಥ ಅವರು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಅವರ ಇಷ್ಟಾರ್ಥ ನೆರವೇರಿದಂಥ ಘಟನೆಗಳು ನಡೆದಿವೆ. ಹಾಗೆ ಮಕ್ಕಳಾಗದಂಥವರಿಗೆ ಮಕ್ಕಳ ಭಾಗ್ಯ ಬಂದಂಥದ್ದು, ಇನ್ನಿತರ ಬೇರೆ ಬೇರೆ ರೀತಿಯಲ್ಲಿ ಅವರ ಕಷ್ಟಗಳನ್ನು ಹೇಳಿಕೊಂಡ ಮೇರೆಗೆ, ಅಂದರೆ ಕೆಲವರು ನಮಗೆ ಅದನ್ನು ಮನಸಾರೆ ನಾವು ಇಂಥದಕ್ಕೆ ಹೀಗೆ ನಾವು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಇಷ್ಟಾರ್ಥ ನೆರವೇರಿದೆ ಅಂತೇಳಿ ಅದಕ್ಕೆ ನಮ್ಮ ಹತ್ರ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಏನು ಕಾಣಿಕೆಗಳನ್ನು ಕೊಡಲಿಕ್ಕೆ ನೆನೆಸ್ಕೊಂಡಿದ್ದಾರೆ ಅದನ್ನು ಕೊಡ್ತಾರೆ. ಇನ್ನು ಕೆಲವರು ಅವರ ಇಷ್ಟಾನುಸಾರ ಅವರ ಇಷ್ಟಾರ್ಥ ನೆರವೇರಿದ್ದಕ್ಕೆ ಅದನ್ನು ಇದು ಬೆಳ್ಳಿಯ ರೂಪದಲ್ಲಿ ಅಥವಾ ಇನ್ನು ಬೇರೆ ಚಿನ್ನದ ಇದರ ರೂಪದಲ್ಲಿ ಅದನ್ನು ಹುಂಡಿಗೆ ಹಾಕಿರ್ತಾರೆ ಅಥವಾ ತಾಯಿಗೆ ಸಮರ್ಪಣೆ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಈಗ ಕಳೆದ ನಿನ್ನೆ ದಿವಸ ಒಂದು ಘಟನೆ ನಾನು ಅದನ್ನು ಹೇಳಬೇಕು ಅಂತ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಅಂದರೆ ಯಾವ ರೀತಿಯಲ್ಲಿ ಇಲ್ಲಿ ಕಾರಣಿಕೆ ಇದೆ, ಯಾವ ಇದೊಂದು ತಾಯಿಯ ಪವಾಡ ನಡೀತಾ ಇದೆ ಅನ್ನುವಂಥದ್ದು. ನೆನ್ನೆ ಒಬ್ಬರು ಭಕ್ತರು ಅಲ್ಲಿ ದೇವರ ಹತ್ರ ಮುಂದೆ ನಿಂತುಕೊಂಡು ಅರ್ಚಕರ ಹತ್ರ ನನ್ನದೊಂದು ಪ್ರಾರ್ಥನೆ ಇದೆ, ನನಗೆ ಒಂದು ಕಷ್ಟ ಬಂದಿದೆ, ಅದನ್ನು ಪರಿಹಾರ ಆಗಬೇಕು ಅಂತೇಳಿಬಿಟ್ಟು ಅವರು ಬಹಳ ಒಂದು ದೀನ ರೀತಿಯಲ್ಲಿ ಒಂದು ಬೇಡಿಕೊಂಡ್ರು, ಒಂದು ಅವರ ಏನೋ ಮನಸ್ಸಿನ ಇಷ್ಟಾರ್ಥವನ್ನು. ಅವರು ಏನು ಬೇಡಿಕೊಂಡು ಆ ತಕ್ಷಣದಲ್ಲಿ ಅಲ್ಲಿ ತಾಯಿ ಚಾಮುಂಡೇಶ್ವರಿಯ ವಿಗ್ರಹದಿಂದ ಒಂದು ಹೂ ಕೆಳಗಡೆ ಬಿತ್ತು. ಅದನ್ನು ನೋಡಿ ಅವರಿಗೆ ತುಂಬ, ಅಂದರೆ ಅವರು ಒಂಥರ ಉದ್ವೇಗಕ್ಕೆ ಒಳಗಾದರು, ಒಂಥರ ಇದಾದರು. ಇಂಥದ್ದು ತುಂಬ ಘಟನೆಗಳು ನಡೆದಿದೆ ನಮ್ಮಲ್ಲಿ. ಮತ್ತು ನಾವು ಈ ಹಿಂದೆ ಕೂಡ ನಿಮ್ಮ ಚಾನಲಿಗೆ ನಾವು ಇದರ ಬಗ್ಗೆ ಪವಾಡದ ಬಗ್ಗೆ ಹೇಳಿದ್ದೇವೆ. ಇಲ್ಲಿ ತಾಯಿ ಚಾಮುಂಡೇಶ್ವರಿ ಬಿಳಿ ವಸ್ತ್ರಧಾರಿಯಾಗಿ ನಾವು ಇಲ್ಲೆಲ್ಲ ಓಡಾಡ್ತಿರುವ ಸಂಚಾರ ಮಾಡುವಂಥದ್ದನ್ನು, ರಸ್ತೆಯಲ್ಲಿ ಹೋಗತಕ್ಕಂಥ ವಾಹನ ಮಾಲಕರು ಚಾಲಕರೆಲ್ಲ ಅದನ್ನು ಗಮನಿಸುವಂಥದ್ದು, ನಿಲ್ಲಿಸಿ, ಹೌದೌದು, ಇಲ್ಲಿ ಪ್ರತಿಯೊಂದು ವಾಹನದವರು ಕೂಡ ಈ ಇದರಲ್ಲಿ ಹೋಗುವಾಗ ಖಂಡಿತವಾಗಿ ಕೂಡ ಇಲ್ಲಿ ನಿಲ್ಲಿಸಿ ಏನು ನಮ್ಮ ಭಕ್ತಿ ಅನುಸಾರ ಒಂದು ಇಲ್ಲಿ ಕಾಣಿಕೆಯನ್ನು, ಹುಂಡಿಗೆ ಕಾಣಿಕೆಯನ್ನು ಹಾಕಿ ಮುಂದೆ ತೆರಳ್ತಾರೆ. ಖಂಡಿತ ಅವರಿಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ, ಅನುಗ್ರಹ ಇರುತ್ತದೆ. ಅಂದರೆ ಅವರ ಪ್ರಯಾಣ ಸುಖಕರವಾಗಿ ಆಗಲಿ ಅನ್ನುವಂಥ ಉದ್ದೇಶದಿಂದ ಅವರು ಇಲ್ಲಿ ನಿಲ್ಲಿಸಿ ಹೋಗ್ತಾರೆ. ಬಹುಶಃ ನಮಗೆ ಕೂಡ ಅದು ತುಂಬ ಅನುಕೂಲ ಆಗಿದೆ. ಅಂದರೆ ನಮಗೆ ಇಲ್ಲಿ ದೇವಸ್ಥಾನಕ್ಕೆ ಬೇರೆ ಯಾವುದೇ ಆದಾಯಗಳು ಇರೋದಿಲ್ಲ, ಬರೀ ಹುಂಡಿ ಹಣ ಇತ್ಯಾದಿಂದಲೇ ಭಕ್ತಾದಿಗಳೇ ನಮಗೆ ಎಲ್ಲ ಆದಾಯದ ಆಗ್ತದೆ. ಹಾಗಾಗಿ ಇನ್ನು ಮುಂದೆ ಕೂಡ ನಮ್ಮದು ಕೆಲವು, ಅಂದರೆ ಈ ರಸ್ತೆಯ ಬಲಭಾಗದಲ್ಲಿ ಸ್ವಲ್ಪ ಜಾಗ ಇದೆ ನಮ್ಮದು, ಅಲ್ಲಿ ನಾವು ಈ ಒಂದು ಹಾಲನ್ನು, ಅಂದರೆ ಸಭಾಂಗಣವನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ಇದೆ ನಮ್ಮದು. ಅದಕ್ಕೆ ಸುಮಾರು ಒಂದು 50 ಲಕ್ಷ ರೂಪಾಯಿ ಖರ್ಚಾಗುವ ಸಾಧ್ಯತೆ ಇದೆ. ಅದಕ್ಕೆ ಪ್ಲ್ಯಾನ್ ಎಲ್ಲ ಮಾಡಿಸಿದ್ದೇವೆ ಈಗಾಗಲೇ.
ಅದನ್ನು ಕೂಡ ನಾವು ಭಕ್ತರ ಎಲ್ಲ ತುಂಬ ಜನ ಭಕ್ತರಿಗೆ ನಾವು ಅದರ ಬಗ್ಗೆ ಮೀಟ್ ಮಾಡಿ ಹೇಳಿದ್ದೇವೆ. ಅದಕ್ಕೆ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನೀವು ಮಾಡಿ, ನಾವು ನಿಮ್ಮೊಂದಿಗಿದ್ದೇವೆ, ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿಬಿಟ್ಟು ತುಂಬ ಜನ ಹೇಳಿದ್ದಾರೆ. ಅದು ಮತ್ತು ಇನ್ನೊಂದು ನಮಗೆ ಇಲ್ಲೊಂದು ದೊಡ್ಡ ಸಮಸ್ಯೆ ಅಂದರೆ ಏನು ಅಂತ ಹೇಳಿದ್ರೆ, ಈಗ ನಮ್ಮ ಈ ದೇವರಕೊಲ್ಲಿ ಈ ರಸ್ತೆ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬದಿಯಲ್ಲೇ ನಮ್ಮ ದೇವಸ್ಥಾನ ಇದ್ದರೂ ಕೂಡ ಇಲ್ಲಿ ಯಾವುದೇ ವಾಹನಗಳ ನಿಲುಗಡೆ ಇಲ್ಲ. ಬಸ್ ಸ್ಟ್ಯಾಂಡ್ ಆಗಲಿ ಒಂದು ನಮಗೆ ಯಾವುದೇ ಬಸ್ಸುಗಳು ಇಲ್ಲಿ ನಿಲ್ಲೋದಿಲ್ಲ. ಪ್ರಯಾಣಿಕರಿಗೆ ಹೌದು, ಭಕ್ತಾದಿಗಳಿಗೆ ಕಷ್ಟ ಆಗುತ್ತೆ. ಇಲ್ಲಿಗೆ ಬರಬೇಕಾದ್ರೆ ಒಂದೋ ಸ್ವಂತ ವಾಹನ ಮಾಡಿಕೊಂಡೇ ಬರಬೇಕಾಗ್ತದೆ. ಇಲ್ಲೆಲ್ಲ ಅಂದ್ರೆ ಹೌದೌದು ಇಲ್ಲಿ ಅಂದ್ರೆ ಸೆಟ್ಲ್ ಬಸ್ ಇರೋದು ಬಹಳ ಕಡಿಮೆ. ದಿವಸಕ್ಕೆ 1-2 ಬಸ್ ಬರ್ತದೆ. ಅದು ಬಿಟ್ಟರೆ ಎಲ್ಲ ಎಕ್ಸ್ಪ್ರೆಸ್ ವಾಹನಗಳೇ ಈ ರಸ್ತೆಯಲ್ಲಿ ಓಡಾಡುವಂಥದ್ದು. ಹಾಗಾಗಿ ನಮಗೆ ಇಲ್ಲಿ ಭಕ್ತರಿಗೆ ಒಂದು ಹೋಗಿ ಬರಲಿಕ್ಕೆ ತುಂಬ ಅನಾನುಕೂಲ ಇದೆ. ಹಾಗಾಗಿ ಇಲ್ಲಿ ಒಂದು ಏನಾದರೂ ಒಂದು ಈಗ ಸುಳ್ಯದಿಂದ ಕೊಯ್ನಾಡು ತನಕ ಬಸ್ ಬರ್ತದೆ, ಸರ್ಕಾರಿ ಬಸ್ ಬರ್ತದೆ, ಸೆಟ್ಲ್ ಬಸ್. ಅದನ್ನು ಬಹುಶಃ ಇದನ್ನು ದೇವರಕೊಲ್ಲಿಯವರೇ ನಮ್ಮ ದೇವಸ್ಥಾನದವರೆಗೆ ಆದರೂ ಅದನ್ನು ಮುಂದುವರಿಸಿದರೆ ಇಲ್ಲಿಗೆ ಬರತಕ್ಕಂಥ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗ್ಬೋದು. ಈಗ ರಾತ್ರಿ ಸುಮಾರಾಗಿ 400-500 ಜನ ಪ್ರತಿನಿತ್ಯ ನಮ್ಮ ಉತ್ಸವದಲ್ಲಿ ಸೇರ್ತಾರೆ. ಅವರಿಗೆಲ್ಲ ಹೋಗ್ಲಿಕ್ಕೆ ಬರಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ರಾತ್ರಿ 9-9:30 ಎಲ್ಲ ಆಗ್ತದೆ ನಮ್ಮದೆಲ್ಲ ಇಲ್ಲಿ ಪೂಜಾ ಕಾರ್ಯಕ್ರಮ ಮುಗಿಯುವಾಗ. ಆವಾಗ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಅದರ ಬಗ್ಗೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಅಥವಾ ಯಾರಾದರೂ ಪ್ರೈವೇಟ್ ವಾಹನದವರು ವ್ಯಾನ್ ಇತ್ಯಾದಿಗಳು ಸೌಲಭ್ಯ ನಾವು ಏನಾದರೂ ಆದರೆ ನಮಗೆ ತುಂಬ ಒಳ್ಳೆಯದು. ಹಾಗಾಗಿ ಈ 9 ದಿವಸಗಳ ಪರ್ಯಂತ ನಡೆಯುವಂಥ ಈ ನವರಾತ್ರಿ ಉತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿಯ ಏನು ಪ್ರಸಾದಗಳನ್ನು ಸ್ವೀಕರಿಸಿ ತಾಯಿ ಚಾಮುಂಡೇಶ್ವರಿಗೆ ಅನುಗ್ರಹಕ್ಕೆ ಭಾಜನರಾಗಬೇಕು ಅಂತ ನಾವು ಆಡಳಿತ ಮಂಡಳಿ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನನ್ನ ಹೆಸರು ಸಚಿನ್ ಅಂತ, ನಾನು ಕೊಯ್ನಾಡು ಕಲ್ಲಳ ಗ್ರಾಮದವನು. ನಾವಿಲ್ಲಿಗೆ ಮಾಮೂಲಿ ವರ್ಷಂ ಪ್ರತಿ ಅಂತಲ್ಲ, ಡೈಲಿ ಬರುವಾಗ ಬರ್ತಾ ಇರ್ತೀವಿ. ಇದೇ ದಾರಿಯಲ್ಲಿ ಮಡಿಕೇರಿಯಲ್ಲಿ ಹೋಗುವಾಗ ಇಲ್ಲಿ ನಿಲ್ಲಿಸಿ ಕಾಣಿಕೆ ಹಾಕಿ ಬೇಡ್ಕೊಂಡೇ ಹೋಗುವಂಥ ಪದ್ಧತಿ. ನಮಸ್ಕಾರ ಎಲ್ಲರಿಗೂ. ನಾನು ಮಡಿಕೇರಿಯಿಂದ ಬಂದಿರೋದು, ಪೊನ್ನಪ್ಪ ಅಂತೇಳಿ ನನ್ನ ಹೆಸರು. ನಾವು ಚಿಕ್ಕಂದಿನಿಂದನೇ ಇಲ್ಲಿಗೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ ಇಲ್ಲಿ ಆನ್ ದಿ ವೇಯಲ್ಲಿ ಇಲ್ಲಿ ದೇವ್ರ ಹತ್ರ ಒಂದು ಪೂಜೆ ಮಾಡಿಕೊಂಡು ಹೋಗೋದು. ನಾವು ಹೋಗಿ ಬರೋವರೆಗೂ ದೇವರು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋ ನಮ್ಮೊಂದು ನಂಬಿಕೆ ಇದೆ. ನಾವು ಹೋಗುವಾಗ ಪ್ರತಿದಿನ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಕೊರೋನಾ ಟೈಮಲ್ಲಿ ಸುಮಾರು 1 ವರ್ಷದಿಂದ ಈ ಟೆಂಪಲ್ಗೆ ಬಂದು ಹೋಗ್ತಾ ಇದ್ದೀನಿ ನಾನು. 1 ವರ್ಷದಿಂದ ಇಲ್ಲಿ ನಮ್ಮ ಅತ್ತೆ ಬಂದು ಈ ಸಂಪಾಜೆ ಪಯೇಶಿನಿ ಬ್ಯಾಂಕಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಅಶ್ವಿನಿ ಅಂತ. ಅವ್ರನ್ನ ಡೈಲಿ ನಾನು ಕರ್ಕೊಂಡು ಹೋಗೋದು. ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ಬಂದು ನಾನು ದಿನ ಇಲ್ಲಿ ಟೆಂಪಲ್ಗೆ ಬಂದು ಹೋಗ್ತೇನೆ. ಆವಾಗ ಇಲ್ಲಿ ಬಂದು ಗಾಡೀಲಿ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋದು ಇದೊಂದು ನಮ್ಮದೊಂದು ರೆಗ್ಯುಲರ್ ಇದೊಂದು ಅಭ್ಯಾಸ ಇದೆ. ಇಲ್ಲಿ ನಾವು ಇಲ್ಲಿ ಏನಾದರೂ ಬೇಡ್ಕೊಂಡು ಹೋದರೆ ಅದೆಲ್ಲ ಪಕ್ಕ ಇತ್ಯರ್ಥ ಆಗುತ್ತೆ. ಅದರಿಂದ ಇಲ್ಲಿ ಒಂದು ನಂಬಿಕೆ ಇದೆ. ನಾವು ಅದಕ್ಕೆ ಯಾವಾಗಲೂ ಧರ್ಮಸ್ಥಳಕ್ಕೆ ಹೋಗಿ ಸುಬ್ರಹ್ಮಣ್ಯ ಬರುವಾಗಲೂ ಇಲ್ಲಿ ಒಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ನಾವು. ಅದೊಂದು ನಮ್ಮ ವಾಡಿಕೆ. ನಾನು ಉಪ್ಪಿನಂಗಡಿಯಲ್ಲಿ ಇರೋದು. ತಲಕಾವೇರಿ ದೇವಸ್ಥಾನದ ಪೂಜೆ ಸುಧೀರಾಚಾರ್ಯ. ಇಲ್ಲಿ ಹೋಗ್ತಾ ಬರ್ತಾ ದೇವರಿಗೆ ಒಂದು ಅಡ್ಡ ಬಿದ್ದು ದೇವಸ್ಥಾನದ ಬಗ್ಗೆ ನಮಗೆ ಒಂದು ಅಪಾರವಾದ ನಂಬಿಕೆ ಇದೆ. ನಾವೇನು ಮನಸ್ಸಲ್ಲಿ ಕೇಳಿಕೊಳ್ತೆ ನೆರವೇರ್ತದೆ ಇಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವರ್ಷದ ನವರಾತ್ರಿ ಇನ್ನೇನು ಪ್ರಾರಂಭವಾಗಿರುವಂತಹದ್ದು. ಪ್ರಾರಂಭವಾಗಿ 2 ದಿನ ಆಯಿತು. ಇನ್ನು ಅಕ್ಟೋಬರ್ 11ಕ್ಕೆ ಕೊನೆಯ ದಿನ. ಬಹಳ ವಿಜೃಂಭಣೆಯಿಂದ ಇಲ್ಲಿ ನವರಾತ್ರಿ ಹಬ್ಬ ನಡೀತಾ ಇರುವಂತಹದ್ದು. ನವರಾತ್ರಿ ಮುಗಿದ ಮೇಲೆ ಪ್ರತಿನಿತ್ಯ ಇಲ್ಲಿ ಪೂಜೆಗಳು ನಡೆಯುತ್ತೆ. ಹಲವಾರು ಪೂಜೆಗಳಿದೆ. ವಾಹನ ಪೂಜೆ ಆಗಿರ್ಬೋದು, ಅಕ್ಷರಾಭ್ಯಾಸಗಳಾಗಿರ್ಬೋದು, ಎಲ್ಲ ಪೂಜೆಗಳಿದೆ. ಜೊತೆಗೆ ಪುರೋಹಿತರು ಹೇಳ್ತಾ ಇದ್ರು, ಬೆಂಗಳೂರು, ಮಂಗಳೂರು, ಮೈಸೂರು ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದು ಇಲ್ಲಿ ಅವರ ಕಷ್ಟಗಳನ್ನು ಹೇಳಿಕೊಂಡ್ರೆ ಇಷ್ಟಾರ್ಥಗಳು ಪ್ರಾಪ್ತಿಯಾಗಿದೆ ಅನ್ನುವಂತಹ ಮಾತನ್ನು ಪುರೋಹಿತರು ಹೇಳಿರುವಂತಹದ್ದು. ಹಾಗಾದರೆ ನೀವು ಕೂಡ ಈ ಒಂದು ಸುಂದರ ತಾಣವಾಗಿರುವಂತಹ ದೇವರಕೊಲ್ಲಿ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ನಿಮ್ಮ ಒಂದು ಕಷ್ಟಗಳಿಗೆ ಪರಿಹಾರವನ್ನು ಹುಡ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ರಿಪೋರ್ಟರ್ ಶ್ರೀಜಿ ಸಂಪಾ ಜೊತೆ, ಕ್ಯಾಮರಾ ಪರ್ಸನ್ ಯತೀಶ್ ಕಾದ ಜೊತೆ ನಾನು ಪೂಜೆಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ಗಿರಿನಿವಾಸ ನರ್ಸರಿ, ಚಂದಳಿಕೆ, ವಿಟ್ಲ. ನಮ್ಮಲ್ಲಿ ಶತಮಂಗಳ, ರತ್ನಗಿರಿ ಎಂಟರ್ಸಿ, ಮೋಹಿತ್ ನಗರ, ಸುಮಂಗಲ, ವಿಟ್ಲ, ಅಡಿಕೆ, ಸೈಗಾನ್, ಸ್ವರ್ಣಮಂಗಲ, ಎಂಟರ್ಸಿ ಮಂಗಳ, ಕುಬ್ಜ ತಳಿ, ಗೇರು ಗಿಡ, ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ. ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ, ಸಿಒಡಿ, ಡಿ*ಡಿ, ಎಂವೈಡಿ, ಕೆಜಿಟಿ, WCT ಲಭ್ಯ. ರೈತರೇ ಗಮನಿಸಿ, ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ.
ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ, ಗಿರಿನಿವಾಸ ನರ್ಸರಿ, ಚಂದಳಿಕೆ, ವಿಟ್ಲ. ಮೊಬೈಲ್ ನಂಬರ್ 9481391088 8861603088. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾಂವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.